ಮುಖ್ಯವಾಗಿ ನಿಮ್ಮ ಹೆಸರಲ್ಲೇ ಪ್ರಕಾಶ ಇದೆ ಸರ್. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳ ಪ್ರಕಾಶಮಾನವಾಗಿ ಮಿನುಗ್ತಾ ಇದ್ದೀರಾ. MP ಎಲೆಕ್ಷನಲ್ಲಿ ಟಿಕೆಟ್ ಸಿಕ್ಕಿದ್ರೆ ಹೋಗ್ತೀರಾ? ನಮ್ಮ ಮತಕ್ಷೇತ್ರ ಕಲಬುರಗಿ ರಿಸರ್ವ್ ಆಗಿದೆ. ಹಾಗಾಗಿ ನಾನು ಹೋಗ್ತಕ್ಕಂಥ ಅವಕಾಶ ಇಲ್ಲ ಪ್ರಾಬಬ್ಲಿ. ಆದರೆ ಪಕ್ಷ ಏನು ಹೇಳ್ತದೆ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದೀವಿ. ಪಕ್ಷ ಏನು ಕೆಲಸ ಕೊಟ್ಟರು ಮಾಡೋಕ್ಕೆ ರೆಡಿ ಇದೆ. ಇಲ್ಲಿ ರಾಜ್ಯ ಸಚಿವರು ಮಾತ್ರ ಅಥವಾ CM DCM ಮಾತ್ರ ಇರ್ತಾರ ಅಥವಾ ಸೆಂಟ್ರಲ್ನಿಂದ ಹೈಕಮಾಂಡ್ ಯಾರು ಬರ್ತಾರಾ ಸರ್? ಇಲ್ಲ, ಯಾಕಂದರೆ ಈಗ ಎಲ್ಲ ನಮ್ಮ ಇಡೀ ದೇಶಾದ್ಯಂತ ಮೀಟಿಂಗ್ಗಳು ನಡೀತಾ ಇವೆ. ಹಾಗಾಗಿ ಕೇಂದ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನು ನಾವು ಆಹ್ವಾನ ಮಾಡಿದ್ವಿ. ಬಟ್ ಅವರಿಗಾದ ರಾಹುಲ್ ಗಾಂಧಿ ಅವರು ಅನೇಕ ಈಗ ಪಕ್ಷದ ಸಭೆಗಳನ್ನು ಮಾಡ್ತಾ ಇರೋದ್ರಿಂದ, ಯಾಕಂದರೆ ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆನೂ ನಡೀತಾ 14ರಿಂದ ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ ಅವರೆಲ್ಲ ಸ್ವಲ್ಪ ಅದರಲ್ಲಿ ವ್ಯಸ್ತರಾಗಿದ್ದಾರೆ. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ, ಅನೇಕ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೀವು ಭಾರತ್ ನ್ಯಾಯ ಯಾತ್ರೆಯಲ್ಲಿ ನೀವು ಪಾಲ್ಗೊಳ್ತೀರಾ? ಇಲ್ಲ, ನಮಗೆ ಆಹ್ವಾನ ಬಂದರೆ ಹೋಗ್ತೀವಿ. ಯಾಕಂದರೆ ಇದು ಬೇರೆ ಬೇರೆ ರಾಜ್ಯಗಳಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿಲ್ಲ. ಪಕ್ಷ ಒಂದು ವೇಳೆ ಆದೇಶ ಮಾಡಿದ್ರೆ ಹೋಗ್ತೀವಿ. ಸರ್, ಇನ್ನೊಂದು ಭಾಳ ಪ್ರಮುಖವಾಗಿ ಈಗ ಅಯೋಧ್ಯೆಯಲ್ಲಿ ಜನವರಿ 22ರಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇದೆ. ನೀವು ಹೋಗ್ತೀರಾ? ಕಾಂಗ್ರೆಸ್ ಪಕ್ಷದಿಂದ ನಿನ್ನೆ ಒಂದು ಟ್ವೀಟ್ ಮಾಡಿಬಿಟ್ಟಿದ್ರು, ನಾವು ಯಾರು ಹೋಗಲ್ಲ ಅಂತ ಹೇಳ್ಕೊಂಡು. ಆ ರೀತಿ ಇಲ್ಲ ನೋಡಿ. ಭಾರತೀಯ ಜನತಾ ಪಾರ್ಟಿಯವರು ಈ ಒಂದು ಏನು ರಾಮ ಮಂದಿರ ಉದ್ಘಾಟನೆಯನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಇದು ನಮ್ಮ ದೇಶದ 4 ಪ್ರಮುಖ ಮಠಗಳಾಗಿರ್ತಕ್ಕ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ನೀವೆಲ್ಲ ಗಮನಿಸಿದ್ದೀರಲ್ಲ, ಅವರು ಯಾರು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅವರು? ಈ ದೇಶದ ಜನ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕೆ ಹೋಗ್ತಾ ಇಲ್ಲ ಅವರು? ಯಾಕೆ ಹೋಗ್ತಾ ಇಲ್ಲ ಅಂದರೆ, ಅವರು ಇಲ್ಲೇನು ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅದು ಧಾರ್ಮಿಕ ವಿಧಿವಿಧಾನದ ಪ್ರಕಾರ ನಡೀತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ಶಂಕರಾಚಾರ್ಯರೇ ಹೇಳ್ತಾ ಇದ್ದಾರೆ, ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಇದು ನಡೀತಾ ಇಲ್ಲ. ಇದನ್ನು ಬೇರೆ ಬೇರೆ ಕಾರಣಕ್ಕೆ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ರಾಜಕೀಯ ಲಾಭಕ್ಕೆ ಅಂತಕ್ಕಂಥ ಸಂದೇಶ ಇಡೀ ದೇಶಕ್ಕೆ ಹೋಗಿದೆ. ಹಾಗಾಗಿ BJPಯವರು ಇದಕ್ಕೆ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಇಡೀ ದೇಶದ ಜನರಿಗೆ. ಇನ್ನೊಂದು ಜನವರಿ 22ಕ್ಕೆ ಸರ್ ವಿಶೇಷ ಪೂಜೆ ಎಲ್ಲ ಮುಜರಾಯಿ ಇಲಾಖೆಯಲ್ಲಿ ಅಂತ ಹೇಳಿ ಮುಜರಾಯಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ ನೋಡಿ, ದೇಶದ ಜನರ ಭಾವನೆ ಏನಿದೆ ಅದ್ರ ಪ್ರಕಾರ ಜನರಿಗೆ ಬಿಟ್ಟಿದ್ದು ನೋಡಿ. ಈಗ ಯಾಕಂದರೆ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಈ ಪ್ರೊವಿಷನ್ ಇಟ್ಟಿದ್ದಾರೆ. ನಾವು ಯಾವ ಧರ್ಮ ಬೇಕಾದರೂ ನಾವು ಸ್ವೀಕಾರ ಮಾಡ್ಬೋದು. ನಮ್ಮ ಧರ್ಮಾಚರಣೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಈ ದೇಶಕ್ಕೆ ಹಿಂದಿನಿಂದನೂ ಕೂಡ ಇದೆ. ಆಮೇಲೆ ನಮ್ಮ ದೇಶ ಇವತ್ತು ಪರಧರ್ಮ ಸಹಿಷ್ಣುತೆಗೆ ಹೆಸರಾಗಿರ್ತಕ್ಕಂಥ ದೇಶ. ಇಲ್ಲಿ ಎಲ್ಲ ಧರ್ಮಗಳು ಇಲ್ಲಿ ಭಾರತದಲ್ಲಿ ನೆಲೆ ಊರಿದ್ದು ಯಾಕೆ ಅಂತಂದರೆ, ಅದು ನಮ್ಮ ಸ್ವಭಾವ. ಅದು ಏನಂತಂದರೆ ಎಲ್ಲರನ್ನ ಅಪ್ಪಿಕೊಳ್ತಕ್ಕಂಥದ್ದು, ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಸ್ವಭಾವ. ಹಾಗಾಗಿ ಇದಕ್ಕೆ ನಮ್ಮ ಯಾರೋ ವಿರೋಧ ಏನೂ ಇಲ್ಲ. ಇದಕ್ಕೆ ಯಾರು ಬೇಕಾದರೂ ತಮ್ಮ ಕಾರ್ಯಕ್ರಮಗಳು ಹೋಗಲಿಕ್ಕೆ ಅವಕಾಶ ಇದೆ, ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಯಾವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮಗಳಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಪಕ್ಷ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಾವು ಧರ್ಮ ನಿರಪೇಕ್ಷತೆಯನ್ನು, ಏನು ಹಿಂದೂ ಧರ್ಮದ ಒಂದು ಭಾಳ ದೊಡ್ಡ ಒಂದು ಗುಣ ಏನಂದರೆ ಧರ್ಮ ನಿರಪೇಕ್ಷತೆ, ಸರ್ವಧರ್ಮ ಸಮಭಾವ, ವಸುದೇವ ಕುಟುಂಬಕ್ಕಂತ ಹೇಳ್ತಕ್ಕಂಥದ್ದು ಎಲ್ಲರನ್ನ ಅಪ್ಪಿಕೊಳ್ತಕ್ಕಂಥದ್ದು ಇದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಆ ಸಿದ್ಧಾಂತ 12ನೇ ಶತಮಾನದ ಬಸವಾದಿ ಶರಣರ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ